ನೋಡಿ, ಫಸ್ಟ್ ಡೇ ಫಸ್ಟ್ ಶೋ ಅದಿನ್ನೂ ಕೂಡ ರಿಲೀಸ್ ಆಗಿಲ್ಲ. ಈಗ ಮಾತನಾಡಿದ್ರಲ್ಲ ಗಿರೀಶ್, ಅದು ಅವರ ನಿರ್ದೇಶನದ ಸಿನಿಮಾ ಕವಿ, ಅಟೆಂಪ್ಟ್ ಮರ್ಡರ್ ಅಂದರೆ ATM ಅಂತ ಒಂದು ಸಿನಿಮಾ ಬಂದಿತ್ತು. 2 ಶತಭಿಷ ಸಿನಿಮಾಗಳಲ್ಲಿ ಶೋಭಿತಾ ಅವರು ನಟಿಸಿದ್ರು. ಬ್ರಹ್ಮಗಂಟು, ಮಂಗಳಗೌರಿ, ಕೋಗಿಲೆ, ಕೃಷ್ಣ ರುಕ್ಮಿಣಿ, ಮನೆ ದೇವರು, ಸುಮಾರು ಒಂದು 12 ಧಾರಾವಾಹಿಗಳಲ್ಲಿ ಆಕೆ ಅಭಿನಯವನ್ನು ಮಾಡಿದ್ರು ಅಂತ ಗೊತ್ತಾಗಿದೆ. ಇವರು ಹಾಸನ ಜಿಲ್ಲೆ ಸಕಲೇಶ್ಪುರ ಮೂಲದ ನಟಿ. ಸಕಲೇಶ್ಪುರದವರೇ. 3 ಜನ ಅಕ್ಕಂದ್ರಿದ್ರು ಇವರಿಗೆ. ಅವ್ರಿಗೆಲ್ಲರಿಗೂ ಮದುವೆ ಆಗಿತ್ತು ಅನ್ನೋ ಮಾಹಿತಿ ಕೂಡ ಗೊತ್ತಾಗಿದೆ. ಅದನ್ನು ಶೋಭಿತಾ ಅವರ ಜೊತೆಯಲ್ಲಿ ಅಭಿನಯಿಸಿದ್ದಂತಹ ನಟ ಚಂದು ಅವರು ನಮ್ಮ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಮಸ್ಕಾರ ಚಂದು ಅವರೇ. ಚಂದು, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಹಾಂ ಸರ್ ಕೇಳಿಸಿದೆ. ವೆರಿ ಅನ್ಫಾರ್ಚುನೇಟ್. ನಾವು ಈ ಥರ ಸುದ್ದಿ ಒಂದು ಕೇಳ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಹೌದು ಸರ್, ಹೌದು. ಅವ್ರ ಜೊತೆಯಲ್ಲಿ ಒಳ್ಳೆ ಒಡನಾಟ ಇಟ್ಕೊಂಡಿದ್ದವರು, ಸಾಕಷ್ಟು ಪ್ರಾಜೆಕ್ಟ್ಗಳಲ್ಲಿ ವರ್ಕ್ ಮಾಡಿದಂಥವ್ರು. ಬಟ್ ಅವರು ಆ ಥರದವ್ರು ಅಲ್ಲ ಅಂತಾರೆ ಎಲ್ಲರೂ. ತಾವೇನು ಹೇಳ್ತೀರಾ ಸರ್? ಸರ್, ಡೆಫಿನೆಟ್ಲಿ ನಾನು ಅವ್ರ ಜೊತೆ 2 ಸಿನಿಮಾ ಮಾಡಿದ್ದೀನಿ. ಸೊ ಶೋಭಿತಾ ಇಸ್ ಅ ವೆರಿ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈನ್. ಅಂದರೆ ನನಗಿನ್ನ ಇನ್ಫ್ಯಾಕ್ಟ್ ಈ ವಿಷಯ ಗೊತ್ತಾಗಿದೆ, ನನಗೆ ಬೆಳಿಗ್ಗೆ ಗೊತ್ತಾಯಿತು, ಇನ್ನೂ ಡೈಜೆಸ್ಟ್ ಆಗಿಲ್ಲ ಆ್ಯಕ್ಚುಲಿ. ಏನಕ್ಕೆ ಅಂದರೆ ಅವಳ ಆ ಥರ ಸೂಸೈಡ್ ಮಾಡ್ಕೊಳ್ಳೋ ವ್ಯಕ್ತಿನಲ್ಲ. ಆಮೇಲೆ ಅವಳ ಲೈಫಲ್ಲಿ ಸಾಕಷ್ಟು ಪ್ರಾಬ್ಲಮ್ಸನ್ನು ನೋಡ್ಕೊಂಡು ಬಂದವಳು. ಇನ್ಫ್ಯಾಕ್ಟ್ ಅವ್ರ ತಂದೆ ತೀರ್ಕೊಂಡಾಗ ಅವ್ರ ತಂದೆಗೋಸ್ಕರನೇ ತುಂಬ ಕಷ್ಟಪಟ್ಟು ಮನೆ ಕಟ್ಸಿದ್ಲು. ಆ ಮನೆಯೂ ಕೂಡ ಅವ್ರ ತಂದೆ ಒಂದಿನಕ್ಕೂ ಬಂದು ವಾಸ ಮಾಡೋದಕ್ಕೆ ಆಗಲಿಲ್ಲ ಅಂತ ತುಂಬ ನೋವಲ್ಲಿದ್ಲು. ಆ್ಯಂಡ್ ಇನ್ಫ್ಯಾಕ್ಟ್ ನಾವು ಅವ್ರ ತಂದೆ ತೀರ್ಕೊಂಡ್ಮೇಲೆ ಒಂದು ಶೂಟಿಂಗ್ ಮಾಡಿದ್ವಿ. ಅವ್ರ ಜೊತೆ ಇದುವರೆಗೂ 2 ಸಿನಿಮಾ ಮಾಡಿದೆ. ಅಟೆಂಪ್ಟ್ ಟು ಮರ್ಡರ್ ಅಂತ ಒಂದು ಸಿನಿಮಾ ಮಾಡಿದೆ. ಅದಾದಮೇಲೆ ಒಂದು ಸಿನಿಮಾ ಜಾಕ್ಪಾಟ್ ಅಂತ ರೀಸೆಂಟಾಗಿ ಕಂಪ್ಲೀಟ್ ಆಯ್ತದು. ಬಹುಶಃ ಆ ಸಿನಿಮಾ ಇವಾಗ ಐ ಥಿಂಕ್ ಇನ್ನೊಂದು 4-5 ತಿಂಗಳು ರಿಲೀಸ್ ಆಗಬೇಕು. ಆ್ಯಕ್ಚುಲಿ ಸಿನಿಮಾ ಇವಾಗ ರಿಲೀಸಿಗೆ ಬಂದಿದೆ ಸಿನಿಮಾ. ಸೊ ಆ ಸಿನಿಮಾ ಆ್ಯಕ್ಚುಲಿ ಇವಾಗ ರಿಲೀಸಿಗೆ ಬಂದಿದೆ. ಐ ಡೋಂಟ್ ನೋ, ಇಟ್ ಈಸ್ ಎವ್ರಿಥಿಂಗ್ ಇಸ್ ಲೈಕ್ ವೆರಿ ಶಾಕಿಂಗ್ ಒಂಥರ ನನಗಿದು. ಬಿಕಾಸ್ ಎಲ್ಲ ಇಷ್ಟು ಚೆನ್ನಾಗಿ ಆಗ್ತಿದ್ದು ಅಂದರೆ ಎಲ್ಲ ಅವಳಿಗೂ ಕೂಡ ಚೆನ್ನಾಗಿ ಆಗ್ತಿತ್ತು. ಐ ಡೋಂಟ್ ನೋ, ದೇರ್ ಇಸ್ ನೋ ರೀಸನ್ ಫಾರ್ ಹರ್ ಟು ಆ್ಯಕ್ಚುಲಿ ಕಮಿಟ್ ಸೂಸೈಡ್. ಅವ್ಳು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ನನಗಂತೂ ಒಂದು ರೀಸನೇ ಕಾಣ್ತಿಲ್ಲ. ಬಟ್ ತುಂಬ ಸಸ್ಪಿಷಿಯಸ್ ಆಗೂ ಇದೆ ಒಂದು ಕಡೆ. ಐ ಡೋಂಟ್ ನೋ, ತುಂಬ ಕ್ವಶನ್ಗಳಿದೆ, ತುಂಬ ಒಂದು ಪ್ರಶ್ನೆಗಳಿಗೆ ಉತ್ತರ ಬೇಕು. ಗೊತ್ತಾಗ್ತಿಲ್ಲ. ಅಲ್ಲ, ನೀವೆಲ್ಲ ಫ್ರೆಂಡ್ಸ್ ರೆಗ್ಯುಲರ್ ಟಚಲ್ಲಿ ಇದ್ರಾ ಅಂತ? ಹೌದು. ಆದರೆ ರೆಗ್ಯುಲರ್ ಅಂದರೆ ಸರ್ ಏನಾಯಿತು, ಲಾಸ್ಟ್ ಐ ಥಿಂಕ್ 1 year ಬ್ಯಾಕೆ ನಾನು ಮಾತಾಡ್ಸಿದ್ದು. ಅದ್ರ ಮಧ್ಯೆ ಮಾಮೂಲಿ ಜಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ಗಳು ಮಾಮೂಲಿ ಮಾಡ್ತಿರ್ತೀವಿ ಅಷ್ಟೇ. ಅದು ಬಿಟ್ಟರೆ ನಾವು ರೆಗ್ಯುಲರ್ ಮಾತುಕತೆ ಏನು ಕಮ್ಮಿನೇ. ಬಟ್ ನನ್ನ ಜೊತೆ ಯಾವಾಗ ಮಾತಾಡಿದಾಗ ಶಿ ಸೌಂಡೆಡ್ ವೆರಿ ನಾರ್ಮಲ್. ಅಂದರೆ ನಾರ್ಮಲ್ ಆಗಿ ಮಾತಾಡ್ತಿದ್ಲು, ತುಂಬ ನಾರ್ಮಲ್ ಆಗಿ ಒಂಥರ ಇಂಟ್ರಾಕ್ಟ್ ಮಾಡ್ತಿದ್ಲು. ಯಾವ್ದು ಆಮೇಲೆ ಅವಳು ಒಂದು ಪ್ರಾಬ್ಲಮ್ ಏನಿದೆ ಅಂದರೆ, ನಾನು ಇಷ್ಟು ವರ್ಷದಲ್ಲಿ ನೋಡಿದ್ರಲ್ಲಿ ನಾನು ಅವಳು ಸುಮಾರು ಇವಾಗ ನೋಡ್ರೆ 8 ವರ್ಷದ ಪರಿಚಯ ನನಗೂ ಅವಳಿಗೂ. ಅವಳು ಯಾವತ್ತೂ ಯಾರ ಹತ್ರನೂ ಅವಳ ಪ್ರಾಬ್ಲಮ್ಸ್ ಹೇಳ್ಕೊಂತಿರಲಿಲ್ಲ. ಅದೊಂಥರ ಅವಳು ಯಾವಾಗಲೂ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ಅವಳು ಯಾವತ್ತೂ ಯಾರಿಗೂ ಅವಳು ಪ್ರಾಬ್ಲಮ್ಸ್ ಹೇಳ್ಕೊತಿರ್ಲಿಲ್ಲ. ಅದು ಏನೇ ನೋವಿದ್ರು ಒಂಥರ ಅವಳು ಒಳಗೆ ನೋವನ್ನ ತಿಂತಿದ್ಲೆ ಹೊರತು ಯಾವತ್ತೂ ಅದನ್ನ ಆಚೆ ಹೇಳ್ಕೊತಿರ್ಲಿಲ್ಲ. ನಾನು ಯಾವಾಗಲೂ ಕೇಳ್ತಿದ್ದೆ, ಏನೋ ಇಶ್ಯೂ ಇದೆಯಾ ನಿನ್ನ ಮುಖದಲ್ಲಿ ನೋಡಿದ್ರೆ ಒಂಥರ ಏನೋ ಪ್ರಾಬ್ಲಮ್ಸ್ ಇದೆ ಅಂತ ಅನ್ಸುತ್ತೆ, ಬಟ್ ಯಾಕೆ ಆಚೆ ಹೇಳ್ತಿಲ್ಲ ಅಂದಾಗ ಇಟ್ಸ್ ಓಕೆ ಬಿಡಿ ಅಂತ ಹೇಳ್ತಿದ್ದೆ ಹೊರತು ಯಾವುದೇ ಕಾರಣಕ್ಕೂ ಶೋಭಿತಾ ಒಂದು ದಿನಕ್ಕೂ ನನಗೆ ಈ ಥರ ಪ್ರಾಬ್ಲಮ್ಸ್ ಇದೆ ಅಂತ ಕೂಡ ಹೇಳ್ದವಳಲ್ಲ. ಆ್ಯಂಡ್ ಐ ಡೋಂಟ್ ನೋ, ಈ ಒಂದು ಸಡನ್ನಾಗಿ ಈ ಒಂದು ನಿರ್ಧಾರಕ್ಕೆ ಯಾಕೆ ಬಂದ್ಲು ಅಥವಾ ಈ ಥರ ಯಾಕೆ ಸೂಸೈಡ್ ಮಾಡ್ಕೊಂಡ್ಲು ಅನ್ನೋದೇ ನಾನು ನಿಜವಾಗ್ಲೂ ಇನ್ನೂ ಒಂಥರ ತುಂಬ ಪ್ರಶ್ನೆ ಕಾಡ್ತಿದ್ದೀನಿ ನಾನು. ಓಕೆ, ಥ್ಯಾಂಕ್ ಯು ಚಂದು ಅವರೇ, ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.